ಇಲ್ಲಿ ಮಾಡಿಲ್ಲ ಏನ ಮಾಡೈತಿ. गजाननं भूतगणाधिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्। ॐ ब्रह्माण्डं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलाचलदिं सर्वादिसाक्षिभूतं भावातीतं त्रिगुणरहितं सद्गुरुं तामामि। ಶ್ರೀ ದೇವಿ ಮಾತೆಯ 18ನೇ ಅಧ್ಯಾಯ ಸೂಚನೆ. ಶಿವನ ದೇವಿಗಳು ಐಕ್ಯವಾಗುವ ಜೀವನ್ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿದ್ದು. ಸೂಚನೆ. ದೇವದೇವನು ಹೇಳ್ದ ಕರುಣದೆ ದೇವಿಯೊಳಗ ಐಕ್ಯ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಈಗ ಅಷ್ಟ ಇದು ಲಕ್ಷಕ್ಕೆ ಹುಡುಗಾದ್ರೆ ತಗೊಳಮ್ಮ ಸರಿಯಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇಲ್ಲ ಹಂಗ ತಗೊಂಡು ಹೋಗೋಣ ಅಂತೇಳಿ ಬಂದು ಅಲ್ಲಿ ಊರ ಕೂತಾವಲ್ಲ ಅವರು. ಯೋಗದಿಂದಲೇ ಹಿರಲು ಸರ್ವವ ನೀಗಿ ಸುಖ ದುಃಖಗಳು ಭ್ರಾಂತಿಯು ಹೋಗಿ ಬಾಹ್ಯಾಂತರವ ಮರತೆ ವಾಸನೆಗಳುಡುಗಿ ನೀಗಿ ಜೀವತ್ವವನು ಬ್ರಹ್ಮವೇ ಆಗಿ ಚಲಿಸಲಿದ್ದು ಜಯವನಾಗ ಬಿಟ್ಟೆ ಕೂಡುವ ನಾ ಕಂಡವನು ತಾನೆಂದ ಕ್ಷೀರಡಗಿರಂದದಿ ನೀರೊಳಗೆ ನೀರಡಗಿರಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯು ಸೇರಿಯನು ಪರಿಪೂರ್ಣ ಬ್ರಹ್ಮದಿ ಆರು ಯೋಗಕ್ಕೆ ಬೀಳುವರವರೇ ಪುಣ್ಯರಾರಿಂದ. ಯೋಗಿಯು ಬ್ರಹ್ಮರೂಪ ಸ್ವರೂಪದಲ್ಲಿ ಕೂಡಿರಲು ಸರ್ವವನ್ನು ಬಿಟ್ಟು ಸುಖ ದುಃಖ ತಪ್ಪು ತಿಳುವಳಿಕೆಗಳು ಹೋಗಿ ಜೀವಭಾವವನ್ನು ಬಿಟ್ಟು ಬ್ರಹ್ಮವೇ ಆಗಿ ವ್ಯವಹರಿಸುತ್ತಿದ್ದು ಕಡೆಗೆ ದೇಹವ ಬಿಟ್ಟು ಪರಿಪೂರ್ಣ ಬ್ರಹ್ಮವೇ ಆಗಿರುವುದು. ಹೀಗೆ ಹಾಲಿನಲ್ಲೂ ಹಾಲು, ನೀರಿನಲ್ಲಿ ನೀರು, ಉತ್ತಮ ಸಕ್ಕರೆಯಲ್ಲೂ ಸಕ್ಕರೆಯು ಕೂಡಿ ಒಂದೇ ರೂಪವಾದಂತೆ ಪರಮಾತ್ಮ ಯೋಗಿಯು ಪರಿಪೂರ್ಣ ಬ್ರಹ್ಮದಲ್ಲಿ ಏಕಾಗುವನು. ಹೀಗೆ ಯೋಗವನ್ನು ಮಾಡುವವರು ಪುಣ್ಯವಂತರಾಗುವರು. ಇಂತು ಜೀವನ್ಮುಕ್ತಿ ವಿವರವನಂತೂ ಹೇಳಲು ಶವಕ್ಕೆ ಹೇಳ್ತರಂತೂ ಓಲದಾಡುತ್ತಾ ಜೀವನ್ಮುಕ್ತಿ ಮಾರ್ಗಕ್ಕೆ ಸಂತಸಾದರು. ದೇವಿ ಚರಿತಾದಂತ್ಯವೆಲ್ಲವ ಕೇಳಿ ಚರಣಕ್ಕಂತೂ ಬಿದ್ದನು ದೇವಿಗೆಯು ಪರಮೇಶನಿಗೆ ಎಂದ. ಕೆಲರು ಶವ ಕೇಳು ದೇವಿ ಚರಿತವನು ಒಲಿದು ಓದುವನಾವ ಪುಣ್ಯನೋ ತಿಳಿಯಲಾವವ ಭಕ್ತಿಯಿಂದಲೇ ಕೇಳುತ್ತೀಯರವರು. ಸರ್ವೈ ಪುಣ್ಯಕ್ಕೆ ಕಾಮವ ಕಳೆದು ನಿಷ್ಕಾಮದಲ್ಲಿ ಓದಿದ ಢಳವಡುವುದೈ ಜ್ಞಾನ ಪಾರ್ವತಿ ದೇವಿ ಕರ್ಣದಲ್ಲಿ. ಶಿವನು ಈ ಪ್ರಕಾರ ಜೀವನ್ಮುಕ್ತಿಯನ್ನು ವಿಸ್ತಾರವಾಗಿ ಹೇಳಲು ಬಸವೇಶ್ವರನು ಕೇಳಿ ಪ್ರೀತಿಯಿಂದ ಜೀವನ್ಮುಕ್ತಿ ಮಾರ್ಗಕ್ಕೆ ಸಂತಸಪಟ್ಟನು. ಆದಿಯಿಂದ ಅಂತ್ಯದವರೆಗೆ ದೇವಿ ಚರಿತ್ರೆಯನ್ನು ಕೇಳಿ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರವನ್ನು ಮಾಡುವಂತವರಾಗಿದ್ದಾರೆ. ಎಲೆಯ ಬಸವೇಶನ ಕೇಳು ದೇವಿಯ ಚರಿತ್ರೆಯನ್ನು ಪ್ರೇಮದಿಂದ ಓದುವವರು, ಭಕ್ತಿಯಿಂದ ಕೇಳಿ ತಿಳಿಯುವವರು ಪುಣ್ಯ ಸಂಪಾದನೆಯಾಗಿ ಸುಖಭೋಗಕ್ಕೆ ಯೋಗ್ಯರಾಗುವರು. ನಿಷ್ಕಾಮದಿಂದ ಓದಿದರೆ ದೇವಿಯ ದಯೆಯಿಂದ ಜ್ಞಾನವು ಸಿದ್ಧವಾಗುವಂತಾಗುತ್ತದೆ. ಎರಡು ಒಂದು ಎರಡ ಎತ್ತವರ್ಗಗಳಿಂದ ನಿತ್ಯ ಲೋದದಿ ಕೇಳಿದರಿ ಗಂಧ ಉದಯ ಬಯಕೆ ದೇವಿಯ ಸ್ಮರಣೆ ಮಾತ್ರದಲ್ಲಿ ಅಂದಾಗಲಿನ ಚರಿಯು ಮೇನ್ ಮುಂದೆ ಹೊತ್ತದಿ ಓದಿ ಕೇಳುವರಿ ಗಂದು ಆಗದೆ ತಮ್ಮಣಿಗೆತ್ತಿದನು ವೃಷಭನು. ತೃಷ್ಟರಾದರು ಪ್ರಮತರೆಲ್ಲರೂ ತೃಷ್ಟರಾದರು, ಸಿದ್ಧ ಸಾಧ್ಯರು ತೃಷ್ಟರಾದರು, ಕಿನ್ನರರು ಕಿಂಪುರುಷರೆಂಬುವರು ತೃಷ್ಟರಾದರು, ಮುನಿಜನರು ಸಂತುಷ್ಟರಾದರು, ಸರ್ವಗಣಗಳು ತೃಷ್ಟಿಯನ್ನೇ ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ. ದರ ದಿವಸ 1-2 ಅಧ್ಯಾಯಗಳನ್ನು ಅರ್ಥಗಳಿಂದ ಓದಿದವರು ಕೇಳಿದವರು ದೇವಿಯ ಸ್ಮರಣೆ ಮಾತ್ರದಿಂದ ಬಯಕೆಯನ್ನು ಹೊಂದುವರು. ಮುಂದೆ ಪೂರ್ಣ ಅರ್ಥದಿಂದ ಓದಿದವರಿಗೆ ಕೇಳಿದವರಿಗೆ ಅವರ ಬಯಕೆಯು ಪೂರ್ಣವಾಗಲು ಆಶ್ಚರ್ಯವೇ ಇಲ್ಲ ಎಂದು ಬಾಗಿ ಎತ್ತಿದರು. ಪ್ರಮತರು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಮುನಿಜನರು, ಸರ್ವಗಣಗಳು ಪರಮೇಶ್ವರನ ಸಭೆಯಲ್ಲಿರುವವರೆಲ್ಲರೂ ಸಂತೋಷವನ್ನೇ ಹೊಂದುತ್ತಿದ್ದರು. ಮುಳಗಿದುವುದು ನುಗ್ಗಿಯು ಕಾಳೆಯು ಬಳಿಕ ಸಂತೋಷದಲ್ಲಿ ಚಂಡಿ ಸೋಲಿದು ಹೊಗಳಿದ ಬಲ ಪರದೇವತೆದೆಂದೆನುತ ನಲುವಿಮದ್ದಳೆಯ ಕೊಂಡೆ ಬಲು ನುಡಿಸಿದನು ನಂದಿ ನಾಟ್ಯದ ಕಳವಳವ ತೋರಲ್ಕಿ ಭೃಂಗಿ ಪನೆಸೆ ದುದಾಪ್ಸ್ಥಾನ. ಕೇಳಿದಿರು ಶೌನಕರೆ ಪಾರ್ವತಿ ಲೋಲ ಚರಿತವನೆಂದು ಸೂತನು ಬಾಳ ಸಂತಸದಿಂದ ಹೇಳಲು ಕೇಳ್ದು ಮುನಿ ಜನರು ಕೋರಿಯಾಡುತ್ತ ದೇವಿ ಚರಿತಕ್ಕೆ ಬಾಳ ಹೊಗಳುತ್ತಾ ಸೂತನು
ಅನ್ನು ವಿಶಾಲದಿ ನೆನೆದರು ಚಿದಾನಂದಾತ್ಮ ಗುರುವರನ. ಸಭೆಯಲ್ಲಿ ನಗಾರಿಗಳು ಬಾರಿಸಿದವು, ಕಾಳೆಗಳು ಊದಲ್ಪಟ್ಟವು. ಬಳಿಕ ಚಂಡೀಶನು ಮೆಚ್ಚಿ ಸಂತೋಷದಿಂದ ಬಲರೇ ಬಲರೇ ಪರದೇವತೆಯನ್ನು ಹೊಗಳಿದನು. ನಂದಿಯು ಮದ್ದಲೆಯನ್ನು ತೆಗೆದುಕೊಂಡು ವಿಶೇಷವಾಗಿ ನುಡಿಸಿದನು. ಮದ್ದಲೆಯ ಸಪ್ಪಳಕ್ಕೆ ಸರಿಯಾಗಿ ಭೃಂಗಿಪುರ ನಾಟ್ಯದಿಂದ ತೋರಲು ಆ ಸಭೆಯು ಶೋಭಿಸುತ್ತಿತ್ತು. ಸೂತನು ಶೌನಕರೆ ಕೇಳಿದರ ಎಂದು ಪಾರ್ವತಿ ಮನೋಹರ ಚರಿತ್ರೆಯನ್ನು ಬಹಳ ಸಂತೋಷದಿಂದ ಹೇಳಲು ಮುನಿಜನರು ಸಂತೋಷದಿಂದ ಕೇಳಿ ದೇವಿಯ ಚರಿತ್ರೆಗೆ ಪ್ರೀತಿಸುತ್ತಾ ಸುತನನ್ನು ಬಹಳ ಹೊಗಳುತ್ತಾ ಚಿದಾನಂದ ಸ್ವರೂಪ ಗುರುವರನ್ನ ವಿಸ್ತಾರವಾಗಿ ನೆನೆದರು. ಮಂಗಳಾಯಿತು ಪ್ರಮತರಿಗೆ ಮಹಾಮಂಗಳಾಯಿತು, ಸುರಮುನಿಗಳಿಗೆ ಮಂಗಳಾಯಿತು, ಭುವನಕ್ಕೆ ನಂದಿ ದೆಸೆಯಿಂದ ಮಂಗಳವು ಏಳುವನಿಗೆ ಮಂಗಳವು, ಪಾರ್ವತಿಯ ಚರಿತ್ರೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ. ನಂದಿಯ ದೆಸೆಯಿಂದ ಪ್ರಮತರಿಗೆ ಸುರಮುನಿಗಳಿಗೆ ಅನೇಕ ಜಗತ್ತಿನ ಜನರಿಗೆ ಕಲ್ಯಾಣವೂ ಆನಂದವಾಯಿತು. ಚಿದಾನಂದ ಗುರುಗಳ ದಯೆಯಿಂದ ಪಾರ್ವತಿಯ ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಹಿತವೂ ಆನಂದವೂ ದೊರೆಯುವುದಂತಾಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವಾರ್ಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಗ ಚರಣ ಪದ್ಮುದಿರೇಪಾಚಿತ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯು ಜೀವನ್ ಮುಕ್ತಿ ನಾಮ ಅಷ್ಟಾದಶೋಧ್ಯಾಯ ಸಂಪೂರ್ಣ ಮಂತ್ವಾಧ್ಯಾಯ 18 ಪದ 790 ಮಂಗಳಮಸ್ತು. ಸಾಂಬ ಜೈ ನಮ ಪಾರ್ವತಿ ಪತಿ ಹರ ರಮಾದೇವ. ಐದಂತ ಮರಬ ಏನು ಎಡಿ ಮಾಡಿದ್ರೆ ಎಡಿ ತಗೊಂಬರ್ರಿ, ಪೂಜೆ ಮಾಡ್ಬರ್ರಿ. ಇಲ್ಲ ಐತೆ ಬರೋದಿಲ್ಲ, ಬಟ್ಟೆ ಐತಂದ್ರೆ ಆಗಣ. ಕರ್ಪೂರ ತಗೊಳ್ಬೋದು. ಚೆನ್ನಾಗಿ